ಹರಿಶಿಣ ಕುಂಕುಮ ನಿನಗೊಂದು ಸ್ಥಾನವವ್ವ, ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವುದವ್ವ? ಹಿಂದಿನ ಕಾಲದಲ್ಲಿ ನೆನಪಿಟ್ಟುಕೊಳ್ಳಿ, ತಾಯಂದಿರು ನಮ್ಮ ಪ್ರೀತಿಯ ಪೂಜ್ಯ ಎಲ್ಲ ತಾಯಂದಿರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಮುಂದುಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ದನಕರುಗಳಿದ್ರೆ ಈಚೆ ಕಟ್ಟಾಕಿ ಕೈಕಾಲು ಮುಖ ತೊಳೆದು ಕಾಸಗಲ ಕುಂಕುಮ ಇಟ್ಕೊಳ್ತಿದ್ರು ಅಲ್ವವ್ವ, ಕೆನ್ನೆಗೆ ಅರಿಶಿನ ಇಟ್ಕೊಳ್ತಿದ್ರು. ಆ ತಾಯಿ ಏನಾದ್ರು ಬೆಳಗಿನ ಜಾವ ಎಲ್ಲಾರು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಬೀದಿಲಿ ಅವಳ ಮುಖ ನೋಡ್ಕೊಂಡು ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮುಖ ನೋಡ್ಕೊಂಡು ಹೋದಂಗೆ ಆಯ್ತಿತ್ತು. ಹೋಗು ಕೆಲಸವೆಲ್ಲ ಆಯ್ತಿತ್ತು ಆಗ. ಯಾವಾಗ? ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲೂ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ. ಕಟಬಾಜಲ್ಲಿ ಹರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ. ಅಣೆಬಟ್ಟು ಸೈಡಲ್ಲಿ ಕೂತಿರ್ತದೆ. ಅಲ್ಲ, ಇದ್ರಲ್ವ ಸೈಡಲ್ಲಿ ಕೂತಿರೋದು ಅಣೆಬಟ್ಟು ಎಲ್ಲ ನಾಯಿ ನೆಕ್ಬಿಟ್ಟಿರ್ತಾರೆ. ಅಣೆ ಎಲ್ಲನೇ ತಲೆಯ ಕೆದರ್ಬಿಟ್ಟು 9 ಗಂಟೆಗೆ ಬರ್ತಾರೆ. ಒಂದು ಮೋಟ್ ಬರ್ಲಿ ಇಟ್ಕೊಂಡು ಅವ್ರು ನೋಡಿದ್ರೆ 7 ಗಾಳಿ ಮೆಟ್ಕೊತವೆ. ಮಕ್ಕಳು ನೋಡಿದ್ರೆ ಕಿಟಾರನ್ ಕಿರ್ಸ್ಕೊಬಿಡ್ತವೆ. ಆಂಟಿಕ ಸುಮ್ಮಿರಪ್ಪ ಅಂದ್ಮೇಲೆ ಸುಮ್ಮನಾಯ್ತವು. ಅದಕ್ಕೆ ಸಂಸ್ಕಾರ ಹಾಳಾಗ್ತಿರೋದು ಯಾರಿಂದ? ಬೇರೆ ಯಾರೋ ಸಂಸ್ಕಾರವನ್ನು ಹಾಳು ಮಾಡ್ತಿಲ್ಲ, ನಾವೇ ಸಂಸ್ಕಾರ ಹಾಳು ಮಾಡ್ಕೊಳ್ತೀವಿ. ಸಿಟಿಗಳಲ್ಲಿ ನೋಡ್ಬೇಕು ನೀವು, ರಂಗೋಲಿಯ ಬೆಳಿಗ್ಗೆ ಹೊತ್ತು ಹಾಕುದಿಲ್ಲ, ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ ಒಬ್ಬಮ್ಮನಿಗೆ. ಅವಳು ರಾತ್ರಿ ಹೊತ್ತೇ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಅಲ್ಲಿ ಏನಾದರೂ ತುಳಿಬೋದು, ನಾಯಿನಾರ ಮನಿಕೋಬೋದು. ಬೆಳಿಗ್ಗೆ ಹೊತ್ತಿಗೆ ಅದು ಹೆಂಗಾಗಿರ್ತದೆ ಅಂತ ಅಂದರೆ ಎಲ್ಲ ಗಲೀಜಾಗಿ ಕೂತಿರ್ತದೆ ರಂಗೋಲಿ. ದೇವ್ರು ಮಾಡೋಕ್ಕೆ ಮಾತ್ರ ಸೂರ್ರು ಎಲ್ಲರೂ ನಾವು ದೇವ್ರು ಮಾಡೋಕ್ಕೆ ಏನು ತಕೋ. ನನ್ನ ಅಣ್ಣ ಅವಳು ಎಷ್ಟು ರೂಪಾಯಿಂದ ರೇಷ್ಮೆ ಸೀರೆ ಬಿಟ್ಟಿದ್ದಾಳೆ ನೋಡು. ಅಯ್ಯೋ 25,000 ರೂಪಾಯಿನ ಕಟಾಣಿ ಸೀರೆ ಉಟ್ಕೊಬಿತ್ತಾವಳೆ. ಆ ನನ್ನ ಸಾವಂತಿಗಿಂತ ಕಮ್ಮಿ, ನಂದು 50,000 ಇವ ತಗಿ ಹೆಚ್ಚಿಗೆ. ದೇವ್ರಿಗೆ ಹೋಗುವಾಗ ಚಾಲೆಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಂಸ್ಕಾರ ಹಾಳಾಗ್ತಿರೋದು ನಮ್ಮಿಂದ ಮಾತ್ರ. ಬೇರೆ ಯಾರು ಬಂದು ನಮ್ಮ ಸಂಸ್ಕಾರವನ್ನು ಹಾಳು ಮಾಡ್ತಿಲ್ಲ. ನಾವೇ ನಮ್ಮ ದೇವರುಗಳನ್ನು ಅಪಚಾರ ಮಾಡ್ತಾ ಇದ್ದೀವಿ. ಪೂಜೆ ಸಾಮಾನುಗಳನ್ನು ಪೂಜೆ ಬುಟ್ಟಿಲಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಈಗ ಈ ನಾಯಿಗೆ ಮೂಳೆ ಕಟ್ಸ್ಕೋದಂಗೆ ಕವರಲ್ಲಿ ಹಾಕೋಯ್ತೀವಿ ಹಣ್ಣುಕಾಯಿ ಕರ್ಪೂರ ಗಂಧದ ಕಡ್ಡಿ. ಆ ಪೂಜಾರ ಹಪ್ತಿರ್ತಾನೆ ಕರ್ಪೂರ ಗಂಧದ ಕಡ್ಡಿ ಎಚ್ಚರ ಅಲ್ಲಿ ತಗೊಂಡೋಗಿ ಏನು ಕಸ ಬಿಸಾಕ್ತಾರಲ್ಲ ಹಂಗೆ ತೂತ್ ಬಿಸಾಕುದೆ ಗಂಧದ ಕಡ್ಡಿ ಕರ್ಪೂರವ. ದೇವರು ಪೂಜಾರರು ಹಂಗೆ ಆಗವ್ರೆ, ಪೂಜೆ ಮಾಡಿಸ್ಕೊಳ್ಳೋ ಭಕ್ತರು ಹಂಗೆ ಆಗ್ಬಿಟ್ಟ. ಅದಕ್ಕೆ ಹೇಳೋದವ್ವ, ಅರಿಶಿನ ಕುಂಕುಮ ಇದು ಸೌಭಾಗ್ಯ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಸೌಭಾಗ್ಯ. ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಲಿದೆ ಕಣ್ರವ್ವ. ಹಾಗಾಗಿ ಆ ತತ್ವವನ್ನು ಕೇಳೋಣ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಹರಿಶಿಣ ಕುಂಕುಮ ನಿನಗೊಂದು ಸ್ಥಾನವವ್ವ, ತಾಯವ್ವ ಕೇಳವ್ವ. ಹರಿಶಿಣ ಕುಂಕುಮ ನಿನಗೊಂದು ಸ್ಥಾನವವ್ವ, ಆ ಸ್ಥಾನ ಹೋದ ಮೇಲೆ, ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವುದವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ.
ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ್ವ ತಾಯವ್ವ ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ್ವ ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ ಗಂಡನ ಜೋಪಾನ ಮಾಡಿ